ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬರ್ಡೇ ಸೆಲೆಬ್ರೇಷನ್ ಆ್ಯಂಡ್ ಗೃಹ ಪ್ರವೇಶ ವ್ಲಾಗ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ತುಂಬ ಎಂಟರ್ಟೈನಿಂಗ್ ಆಗಿದೆ, ಹಾಗೆ ಫನ್ ಕೂಡ ಇದೆ. ನೀವು ಕೂಡ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮಾರ್ನಿಂಗ್ 11 o'clock ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾವು ನಮ್ಮ ಫ್ರೆಂಡ್ ಒಬ್ಬರದು ಮನೆ ಗೃಹ ಪ್ರವೇಶ ಇತ್ತು. ಸೊ ನಾವಿವಾಗ ಅಲ್ಲಿಗೆ ಬಂದಿದ್ದೀವಿ. ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ವ, ಎದುರುಗಡೆ ಕಾಣ್ತಕ್ಕಂಥ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಅಪಾರ್ಟ್ಮೆಂಟದ್ದು. ಸೊ ಇದರಲ್ಲಿ ನಮ್ಮ ಫ್ರೆಂಡ್ ಒಬ್ಬರದು ಕೂಡ ಒಂದು ಫ್ಲ್ಯಾಟ್ ಇದೆ. ಸೊ ಅದರದ್ದು ಗೃಹ ಪ್ರವೇಶ ಇವತ್ತಿರೋದ್ರಿಂದ ನಾವಿವಾಗ ಇಲ್ಲಿಗೆ ಬಂದಿದ್ದೀವಿ ಆಲ್ರೆಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇನ್ನೇನು ಸ್ಕೂಲ್ ಸಮ್ಮರ್ ಹಾಲಿಡೇಸ್ ಮುಗಿಲಿಕ್ಕೆ ಬಂದಿತ್ತು. ಸೊ ಇದು ಅವಾಗಿನ ವಿಡಿಯೋ. ಸ್ವಲ್ಪ ವಿಡಿಯೋ ಹಾಕಲಿಕ್ಕೆ ಲೇಟ್ ಆಗಿದೆ. ಹಾಗೆ ನಾವು ಇಲ್ಲಿ ಬಂದಾಗ ಒಂದು 11:30 ಆಗಿತ್ತು ಅನಿಸುತ್ತೆ. ಸೊ ನಾವು ಆಲ್ರೆಡಿ ಇಲ್ಲಿ ರೀಚ್ ಆಗಿದ್ದೀವಿ. ಹಾಗೆ ಇನ್ನೊಬ್ಬ ಫ್ರೆಂಡ್ ಫ್ಯಾಮಿಲಿ ಕೂಡ ಬರೋರಿದ್ದಾರೆ. ಸೊ ಅವ್ರನ್ನೂ ನಿಮಗೆ ಆಮೇಲೆ ತೋರಿಸ್ತೀನಿ. ಅವ್ರನ್ನ ಆಲ್ರೆಡಿ ನೀವು 1-2 ವಿಡಿಯೋ ವ್ಲಾಗಲ್ಲಿ ನೋಡಿದ್ದೀರಿ. ಸೊ ಅವ್ರನ್ನೂ ಕೂಡ ನೀವು ಇವತ್ತು ನೋಡ್ಬೋದು. ಹಾಗೆ ನಾವಿಲ್ಲಿ ಕಾರನ್ನು ಪಾರ್ಕ್ ಮಾಡಿಬಿಟ್ಟು ಸೊ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆ ನಾನಿಲ್ಲಿ ಗೃಹ ಪ್ರವೇಶದ ವಿಡಿಯೋನ ಕಂಪ್ಲೀಟಾಗಿ ಏನು ವಿಡಿಯೋನ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಒಬ್ಬೊಬ್ಬರಿಗೆ ವಿಡಿಯೋದಲ್ಲಿ ತೋರಿಸೋದು ಅಷ್ಟೊಂದು ಕಂಫರ್ಟಬಲ್ ಆಗಿ ಇರೋದಿಲ್ಲ. ಸೊ ಅವರ ಪ್ರವೇಶಿಗೂ ನಾವು ಡಿಸ್ಟರ್ಬ್ ಮಾಡಬಾರ್ದಲ್ವ. ಸೊ ಹಾಗಾಗಿ ನಾನಿಲ್ಲಿ ಬಂದಿರೋದು ಮಾತ್ರ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮ ಜೊತೆಗೆ ನನ್ನೊಬ್ಬರು ಫ್ರೆಂಡ್ ಕೂಡ ಬರ್ತಾರೆ. ಸೊ ಅವ್ರನ್ನೂ ನಾನು ನಿಮಗೆ ಮೀಟ್ ಮಾಡಿಸ್ತೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ನಾವಿಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಎಂಜಾಯ್ ಮಾಡಿ ವಿಡಿಯೋನ. ಹಾಗೆ ನಮ್ಮದು ವಿನೀತಿಂದಾಗಿರ್ಬೋದು, ನಂದಾಗಿರ್ಬೋದು ಟ್ರೆಡಿಷ್ನಲ್ ವೇರು ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾವಿವಾಗ ಒಳಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಫ್ರೆಂಡ್ ಫ್ಯಾಮ್ಲಿ ಕೂಡ ಆಲ್ರೆಡಿ ಬಂದಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಆವಾಗಲೇ ಹೇಳ್ದಂಗೆ ಇವ್ರನ್ನ ನಾನು 1-2 ವಿಡಿಯೋದಲ್ಲಿ ತೋರಿಸಿದ್ದೀನಿ ಆಲ್ರೆಡಿ. ಮಾಲಾ ಆ್ಯಂಡ್ ಫ್ಯಾಮ್ಲಿ, ನನ್ನ ಫ್ರೆಂಡ್ ಕೂಡ. ಸೊ ಅವರು ಕೂಡ ಬಂದಿದ್ದರು. ನಾವು ಅವರು ಕೂಡ ಹೋಗಿಬಿಟ್ಟು ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಾಯಿತು ಗೃಹ ಪ್ರವೇಶ ಅಂತರೂ. ಸೊ ಅವ್ರಿಗೂ ಕೂಡ ವಿಶ್ ಮಾಡಿಬಿಟ್ಟು ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಮನೆ ಕೂಡ ತುಂಬ ಚೆನ್ನಾಗಾಗಿತ್ತು. ಫ್ರೆಂಡ್ಸ್ ಫ್ಯಾಮ್ಲಿ ಎಲ್ಲ ಸೇರಿಬಿಟ್ಟು ನಾವು ಕೂಡ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಸೊ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಡೇ ಮತ್ತೆ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ವಿನೀತ್ ಸ್ಕೂಲ್ಗೆ ಬಂದಿದ್ದೆವು. ಬಿಕಾಸ್ ಸ್ಕೂಲ್ ಸಮ್ಮರ್ ಹಾಲಿಡೇಸ್ ಮುಗಿತಾ ಬಂತು. ಹಾಗೆ ಈ ವರ್ಷದ ಸ್ಕೂಲ್ ಬುಕ್ಸು ಮತ್ತು ಯೂನಿಫಾರ್ಮ್ ಕೂಡ ಡಿಸ್ಟ್ರಿಬ್ಯೂಷನ್ ಕೂಡ ಇತ್ತು. ಸೊ ಹಾಗಾಗಿ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ. ಕಮ್ ವಿನೀತ್ ಎಲ್ಲಿ ಹೋಗ್ತಾ ಇದ್ದೀವಿ? ಎಲ್ಲಿಗೆ? ನಿಮ್ಮ ಸ್ಕೂಲ್ಗೆ ಹೋಗ್ತಾ ಇದೀಯಾ? ಹಾಂ, ಓಕೆ, ಹೋಗೋಣ ಇವಾಗ. ಓಕೆ, ಲೆಟ್ಸ್ ಗೋ. ಈ ಕಡೆ ಬಾ, ರಿಸೆಪ್ಷನಿಗೆ ಹೋಗ್ಬೇಕಲ್ವಾ, ನಡಿ. ಹಾಗೆ ನೀವು ನೋಡ್ತಾ ಇರ್ಬೋದು, ರಿಸೆಪ್ಷನ್ಗೆಲ್ಲ ಹೋಗಿಬಿಟ್ಟು ಈ ವರ್ಷದ ಸ್ಕೂಲ್ ಫೀಸು ಮತ್ತು ಯೂನಿಫಾರ್ಮು ಆಗಿರ್ಬೋದು, ಹಾಗೆ ಬುಕ್ಸ್ದಾಗಿರ್ಬೋದು, ಪ್ರತಿಯೊಂದದ್ದು ನಾವೇನು ಇರುತ್ತಲ್ವ ಅದರದ್ದೆಲ್ಲ ಸ್ಕೂಲ್ ಫೀಸೆಲ್ಲ ಪೇ ಮಾಡಿ ಆದಮೇಲೆ ರಿಸೆಪ್ಷನಲ್ಲಿ ನಂತರ ನಾವು ಏನೇನು ಕಲೆಕ್ಟ್ ಮಾಡ್ಕೋಬೇಕು ಅಲ್ಲಿಗೆ ಹೋಗಬೇಕು. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ. ಇದು ಆಫೀಸ್ ರೂಮು. ಹಾಗೆ ಇದು ಈ ಕಡೆ ನಾವು ಸ್ಕೂಲ್ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೀವಿ ಇವಾಗ. ಹಾಗೆ ನೀವು ಈ ವಿಡಿಯೋದಲ್ಲಿ ವಿನೀತ್ ಸ್ಕೂಲ್ ಹೇಗಿದೆ ಅಂತ ಕೂಡ ನೋಡ್ಬೋದು. ಸೊ ಈ ಥರ ಇದೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ಮುಂಚಿನ ವಿಡಿಯೋಗಳಲ್ಲೆಲ್ಲ ನಾನು ಸ್ಕೂಲೆಲ್ಲ ಸ್ವಲ್ಪ ತೋರಿಸಿದ್ದೀನಿ. ಸೊ ಆ ವಿಡಿಯೋ ಆಲ್ರೆಡಿ ಸ್ವಲ್ಪ ಜನ ನೋಡಿರ್ತೀರ. ಸೊ ಇದು ಹೊಸದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರ್ತೀರ. ಸೊ ಅಂಥವ್ರಿಗೋಸ್ಕರ ಸೊ ಮತ್ತೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅವರು ಕೂಡ ಒಂದು ಇನ್ಫಾರ್ಮೇಷನ್ ಕೊಟ್ಟಾಗತ್ತೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಬುಕ್ ಕಲೆಕ್ಷನ್ ಮಾಡ್ಕೋಬೇಕಾಗತ್ತೆ ನಾವು. ಸೊ ಅಲ್ಲಿಗೆ ಹೊರಟಿದ್ದೀವಿ ನಾವು. ಹಾಗೆ ಈ ಸ್ಕೂಲ್ ಬಗ್ಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ, ಅಡ್ಮಿಷನ್ ಅದಾಗಿರ್ಬೋದು, ಬೇರೆ ಬೇರೆ ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ನಿಮಗೆ ಆದಷ್ಟು ಅದನ್ನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇರ್ಬೋದು, ಈ ಥರ ಇದೆ ವಿನೀತ್ ಸ್ಕೂಲ್ ಎಲ್ಲ. ಸೊ ಇದು ICSE ಸ್ಕೂಲು. ವಿನೀತ್ ಇವಾಗ 4th ಸ್ಟ್ಯಾಂಡರ್ಡ್ ಇದ್ದಾನೆ. ಸೊ ಇವಾಗ ಬುಕ್ ಕಲೆಕ್ಷನ್ ಮಾಡಿಬಿಟ್ಟು ಸೊ ನಾನು ನಿಮಗೆ ಆಮೇಲೆ ಸಿಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಎಂಜಾಯ್ ದ ವಿಡಿಯೋ.
ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ವಿನೀತ್ ಕ್ಲಾಸ್ ರೂಮಿಗೆ ಬಂದಿದ್ದೀವಿ ಆಲ್ರೆಡಿ. ಹಾಗೆ ನಾವು ಈ ವರ್ಷದ್ದು ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಆಮೇಲೆ ನೋಟ್ಬುಕ್ಸ್ ಆಗಿರ್ಬೋದು, ಪ್ರತಿಯೊಂದೂ ಕೊಟ್ಟಿರ್ತಾರೆ. ಸೊ ನೀವು ಕವರೆಲ್ಲ ರ್ಯಾಪ್ ಮಾಡಬೇಕಲ್ಲ ಬುಕ್ಸಿಗೆ, ಅದು ಡ್ರಾಯಿಂಗ್ ಬುಕ್ಸು ಆಮೇಲೆ ಫೈಲ್ಸು ಏನು ಕೊಡಬೇಕಲ್ವ, ಒಂದು ವರ್ಷಕ್ಕೆ ಎಲ್ಲನೂ ಒಂದು ಪ್ಯಾಕೇಜ್ ರೀತಿಯಲ್ಲಿ ಮಾಡಿಬಿಟ್ಟು ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ನಾವು ಚೆಕ್ ಮಾಡ್ಕೊತಾ ಇದ್ದೀವಿ. ಸೊ ಒಂದು ಚೆಕ್ ಲಿಸ್ಟ್ ಕೊಟ್ಟಿರ್ತಾರೆ. ಸೊ ಅದೆಲ್ಲ ಏನೇನು ಇದೆ ಎಲ್ಲ ಚೆಕ್ ಮಾಡ್ಕೊಂಡು ಹೋಗಿ ಅಂತ ಕೂಡ ಹೇಳಿರ್ತಾರೆ. ಸೊ ಒಂದು ಐಟಮ್ ಮಿಸ್ಸಿಂಗ್ ಇದ್ದರೆ ನಾವು ಅಲ್ಲೇ ಅದನ್ನು ಟಿಕ್ ಮಾರ್ಕ್ ಹಾಕಿಬಿಟ್ಟು ಯಾವುದಿದೆ ಅಥವಾ ಯಾವುದಿಲ್ಲ ಅಂತ ಹೇಳ್ಬಿಟ್ಟು ಸೊ ಹೇಳಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಎಲ್ಲನೂ ಚೆಕ್ ಮಾಡ್ಕೊತಾ ಇದ್ವಿ. ನೋಡ್ತಾ ಇರ್ಬೋದು ವಿನೀತನ್ ಕ್ಲಾಸ್ ರೂಮು ಈ ರೀತಿಯಾಗಿದೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬ್ಲೂ ಆ್ಯಂಡ್ ಆರೆಂಜ್ ಬೋರ್ಡ್ ಇದೆ ಅಲ್ವಾ, ಅದು ಮಕ್ಕಳದು ಸ್ಟೂಡೆಂಟ್ ಕಾರ್ನರ್. ಸೊ ಅದನ್ನಿನ್ನೂ ಅರೇಂಜ್ಮೆಂಟ್ ಮಾಡೋದಿರುತ್ತೆ. ಸೊ ಅದು ಸ್ಕೂಲ್ ರೀಓಪನ್ ಏನಿರುತ್ತಲ್ವ, ಸೊ ಅಷ್ಟೊತ್ತಿಗೆಲ್ಲ ರೆಡಿಯಾಗಿರುತ್ತೆ. ಇವಾಗ ಇಲ್ಲಿ ನಾವೆಲ್ಲ ಚೆಕ್ ಮಾಡ್ಕೊತಾ ಇದ್ದೀವಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಎಲ್ಲ ಚೆಕ್ ಮಾಡ್ಕೊಂಬಿಟ್ಟು ಒಂದು ಸಲ ಟೀಚರ್ಸ್ಗೆಲ್ಲ ಲಿಸ್ಟ್ ತೋರಿಸ್ಬಿಟ್ರೆ, ಸೊ ಯಾವುದಾದ್ರೂ ಮಿಸ್ಸಿಂಗ್ ಇದ್ದರೆ ಮತ್ತೆ ಕಲೆಕ್ಟ್ ಮಾಡ್ಕೊಳಕ್ಕೆ ಹೇಳ್ತಾರೆ. ಹಾಗೆ ಇದ್ರ ಜೊತೆಗೇ ಸ್ಕೂಲ್ದು ಶೂಸ್ ಆಗಿರ್ಬೋದು ಅದರದ್ದು ಸಹಿತ ಇದು ಕೊಟ್ಟಿರ್ತಾರೆ. ಸೊ ನಾವು ಅದನ್ನು ಸಪ್ರೇಟಾಗಿ ಪೇ ಮಾಡಿಬಿಟ್ಟು ಬಾಟಾ ಶೋರೂಮಲ್ಲೇ ತೊಗೋಬೇಕು. ಅದ್ರ ಜೊತೆಗೇ ಮಕ್ಕಳದಾಗಿರ್ಬೋದು, ಪೇರೆಂಟ್ಸ್ದಾಗಿರ್ಬೋದು ಇನ್ಫಾರ್ಮೇಷನ್ ಎಲ್ಲ ಫಿಲ್ ಕೊಡೋದಕ್ಕೆ ಸೊ ಒಂದು ಫಾರ್ಮ್ ಕೂಡ ಕೊಟ್ಟಿರ್ತಾರೆ. ಸೊ ಅದಕ್ಕೆಲ್ಲ ನಾವು ಫಾರ್ಮೆಲ್ಲ ಫಿಲಪ್ ಮಾಡಿ, ಸೊ ಬುಕ್ಸ್ ಜೊತೆಗೇ ಕವರೆಲ್ಲ ರ್ಯಾಪಿಂಗ್ ಮಾಡಿಬಿಟ್ಟು ಸೊ ಕೊಡೋದಿರುತ್ತೆ. ಸೊ ಇದನ್ನು ಇವಾಗ ನಾವು ಮನೆಗೆ ತೊಗೊಂಡೋಗಿ ಎಲ್ಲ ಬುಕ್ಸ್ಗಳನ್ನೂ ಕವರ್ ಮಾಡೋದೊಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಸೊ ಅದನ್ನು ಎಲ್ಲ ತೊಗೊಂಡು ಹೋಗಿ, ಹಾಗೆ ಇಲ್ಲಿ ಯೂನಿಫಾರ್ಮ್ ಎಲ್ಲ ಕಲೆಕ್ಷನ್ ಇದೆ. ಸೊ ಇವಾಗ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಆಲ್ರೆಡಿ ಬಂದಿದ್ದೀವಿ ನಾವು. ಹಾಗೆ ಈ ವರ್ಷ ವಿನೀತ್ಗೆ ನಾವು 4th ಸ್ಟ್ಯಾಂಡರ್ಡ್ ಅಲ್ವಾ, ಈ ವರ್ಷದಿಂದ ಬ್ಲೇಸರ್ ಕೂಡ ಎಕ್ಸ್ಟ್ರಾ ಆಗಿದೆ ಅವನಿಗೆ. ಇಲ್ಲಿವರೆಗೂ ಯೂನಿಫಾರ್ಮ್ ಅಷ್ಟೇ ಇತ್ತು. ಸೊ ಇದೊಂದು ಬ್ಲೇಸರ್ ಮತ್ತೆ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಐ ಥಿಂಕ್ ಇಷ್ಟು ಚಿಕ್ಕ ಮಕ್ಕಳಿಗೆ ಈ ಬ್ಲೇಸರ್ ಎಲ್ಲ ಬೇಡ ಅನಿಸುತ್ತೆ. ಸೊ ಇದು ನನ್ನ ಅನಿಸಿಕೆ. ಸೊ ಆಲ್ರೆಡಿ ಇವರು ಬ್ಲೇಸರ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಆಲ್ರೆಡಿ ಬುಕ್ಸೇನೇ ಒಂದು ಬ್ಯಾಗೆಲ್ಲ ವೇಟ್ ಚೆಕ್ ಮಾಡಿದರೆ ಒಂದು 10 kg ಇರುತ್ತೆ ಅವ್ರದ್ದು ಸ್ಕೂಲ್ ಬ್ಯಾಗು. ಅದ್ರ ಮೇಲೆ ಇದೊಂದು ಮತ್ತು 1 kg ಅಷ್ಟು ಬ್ಲೇಸರ್ ಆಗುತ್ತೆ, ತುಂಬ ಭಾರ ಆಗುತ್ತೆ ಮಕ್ಕಳಿಗೆ. ಸೊ ಅದಕ್ಕೋಸ್ಕರ ಇಷ್ಟು ಚಿಕ್ಕ ಸ್ಟ್ಯಾಂಡರ್ಡ್ಗೆ ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ಸೊ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಏನಕ್ಕೋಸ್ಕರ ಇದನ್ನೆಲ್ಲ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಜನ ಸ್ಕೂಲ್ ಅಡ್ಮಿಷನ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದರ ಬಗ್ಗೆನೂ ಸೊ ಫೋನಲ್ಲಿ ಕೇಳ್ತಾ ಇರ್ತೀರಿ ಎಷ್ಟೊಂದು ಜನ ಫ್ರೆಂಡ್ಸು. ಸೊ ಅಂದರೆ ನೀವು ಅಡ್ಮಿಷನ್ ನಿಮ್ಮ ಮಕ್ಕಳಿಗೆಲ್ಲ ಮಾಡಿಸೋ ಸಲುವಾಗಿ ಕೇಳ್ತಾ ಇರ್ತೀರಿ. ಹಾಗೆ ಎಷ್ಟೋ ಜನ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ನನ್ನ ಕಡೆಯಿಂದ ಅಡ್ಮಿಷನ್ ಕೂಡ ಮಾಡಿಸಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಆಯಿತಾ? ಹಾಂ, ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಯ್ತಾ? ಓಕೆ. ಬ್ಲೇಸರ್ ಒಳಗಿದೆ ಅಂತ ನೋಡಿ. ಹಾಗೆ ಈ ವರ್ಷದ್ದು ನಮಗೆ ರಿಕ್ವೈರ್ಮೆಂಟ್ ಅಂದರೆ ಬ್ಲೇಸರು ಮತ್ತು ಟೈ ಮತ್ತು ಸಾಕ್ಸ್ಗಳು ಮಾತ್ರ ನಾವು ರಿಕ್ವೈರ್ಮೆಂಟ್ ಕೊಟ್ಟಿದ್ವಿ. ಸೊ ನಮ್ಮದು ಸ್ಕೂಲ್ ಯೂನಿಫಾರ್ಮ್ ಆಲ್ರೆಡಿ ಇತ್ತು, ಲಾಸ್ಟ್ ಇಯರ್ದೇ ಹೊಸದಾಗಿ ತೊಗೊಂಡಿರೋದು. ಸೊ ಅದೇ ಬರುತ್ತೆ, ಲೆಂತ್ ಎಲ್ಲ ಕರೆಕ್ಟಾಗಿರೋದ್ರಿಂದ. ಸೊ ನಾವು ಬ್ಲೇಸರ್ ಮಾತ್ರ, ಟೈ, ಸಾಕ್ಸ್ಗಳನ್ನ ಮಾತ್ರ ತೊಗೊಳ್ತಾ ಇದ್ವಿ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೊ ಇವಾಗ ಹೊರಗಡೆ ಬಂದ್ವಿ. ಸೊ ನೋಡ್ತಾ ಇರ್ಬೋದು, ಇದೆಲ್ಲ ಇನ್ಫಾರ್ಮೇಷನ್ನು ಈ ಹೊಸದಾಗಿ ಪೇರೆಂಟ್ ಏನಿರ್ತಾರಲ್ವ, ಸೊ ಅಡ್ಮಿಷನ್ ಮಾಡಿಸೋವಂಥವ್ರು, ಸೊ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ ಡೀಟೇಲಾಗಿ ನಾನು ವಿಡಿಯೋದಲ್ಲಿ ಎಲ್ಲ ಹೇಳ್ತಾ ಇರೋದು. ಸೊ ಯಾರಿಗಾದರೂ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ರೀತಿ ನಿಮಗೆ ವಿಡಿಯೋಸ್ ಬೇಕು. ಏನಾದರೂ ಕ್ವಶನ್ಸ್ ಇದ್ದರೆ ಸೊ ಕಮೆಂಟ್ಸಲ್ಲಿ ಕೇಳಿ, ನಾನು ಡೆಫಿನೆಟ್ಲಿ ಅದಕ್ಕೆ ಆದಷ್ಟು ನನಗೆ ಗೊತ್ತಿದ್ದಷ್ಟು ನಿಮಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. What to be? What to be? I'm also for B. I know. I saw the reception on it. Yeah. Hey, a person. I see the stick. But listen is here. What are you doing? I can do it. Can do it. What?
ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ವಿನೀತನ್ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿದ್ರು. ಸೊ ಈ ವರ್ಷ ಸೆಕ್ಷನ್ ಕೂಡ ಚೇಂಜ್ ಆಗಿದೆ. ಒಂದು ಎ ಸೆಕ್ಷನಿಂದ ಬಿ ಸೆಕ್ಷನ್ಗೆ ಬಂದಿದ್ದಾನೆ 4th ಸ್ಟ್ಯಾಂಡರ್ಡ್. ಸೊ ಅದರಲ್ಲಿ ಒಂದಿಬ್ಬರು ಫ್ರೆಂಡ್ಸ್ ಮುಂಚಿನವರು ಕೂಡ ಇದ್ದಾರೆ. ಸೊ ಅವನಿಗೂ ಹ್ಯಾಪಿ ಆಯ್ದ ಅವನ್ನೆಲ್ಲ ಕೇಳಿಬಿಟ್ಟು. ಸೊ ಅಲ್ಲೇ ಫ್ರೆಂಡ್ಸ್ ಕೂಡ ಆಟ ಆಡ್ಕೊಳ್ತಾ ಇದ್ದರು. ಮೀಟ್ ಆದ, ತುಂಬ ಖುಷಿ ಆದ ಇವತ್ತಿನ ದಿನ. ಯಾಕಂದರೆ 2 ಮಂತ್ಸಿಂದ ಮಕ್ಕಳಿಗೆ ಮೀಟೇ ಆಗಿರೋದಿಲ್ಲಲ್ವ, ಲಾಂಗ್ ಹಾಲಿಡೇ ಇರೋದ್ರಿಂದ, ಸಮ್ಮರ್ ಹಾಲಿಡೇಸ್. ಸೊ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ ಒಂದು 15 ಡೇಸ್ ಇದೆ ಅನಿಸುತ್ತೆ. ಸೊ ಇಷ್ಟು ದಿನಗಳ ನಂತರ ನೋಡಿ ಆದಮೇಲೆ ಸೊ ತುಂಬ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಮಕ್ಕಳಿಗೆ. ಸೊ ಈ ಸ್ಕೂಲ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕ್ವಶನ್ ಕೇಳ್ಬೋದು. ಸೊ ನಾನು ಡೆಫಿನೆಟ್ಲಿ ನಿಮಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ನಿಮ್ಮ ಲೈಕ್ ಒಂದು ಕಮೆಂಟಿಂದನೇ ನನಗೆ ಅರ್ಥವಾಗುತ್ತೆ ನಿಮಗೆ ಈ ಥರ ವಿಡಿಯೋಸ್ಗಳು ಇಷ್ಟವಾಗುತ್ತೆ ಅಥವಾ ಇಲ್ಲ ಅನ್ನೋದು. ಸೊ ಅದಕ್ಕೋಸ್ಕರ ಇಷ್ಟವಾಗಿದೆ ಅಂತಂದರೆ ಒಂದು ಲೈಕ್ ಮಾಡಿ, ಅಂದರೆ ನಾನು ಈ ರೀತಿ ವಿಡಿಯೋಗಳನ್ನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ. ಇದು ಮತ್ತೆ ಇದೇ ವಾರದಲ್ಲಿ ನಂದು ಬರ್ಡೇ ಕೂಡ ಇತ್ತು. ಸೊ ಆ ವಿಡಿಯೋನು ಇದೇ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ ಎಂಜಾಯ್ ಮಾಡಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ವಿನೀತ್ ನನಗೆ ಸರ್ಪ್ರೈಸ್ ಕೇಕ್ ಕಟ್ಟಿಂಗ್ ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದ. ಸೊ ಅದಕ್ಕೋಸ್ಕರ ಅವ್ರ ಡ್ಯಾಡಿ ಹೆಲ್ಪ್ ತೊಗೊಂಡ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಇಲ್ಲಿ ಕೇಕ್ ಕೂಡ ಆರ್ಡ್ರ್ ಮಾಡಿಸ್ಕೊಂಡು ತೊಗೊಂಡು ಬಂದು ಅರೇಂಜ್ ಮಾಡ್ತಾ ಇದ್ದೇನೆ. ಹಾಗೆ ಅಮ್ಮ ಮತ್ತು ನನ್ನ ತಮ್ಮ ಕೂಡ ಬೆಂಗಳೂರಿಗೆ ಬಂದಿದ್ದರು, ಬೇರೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಸೊ ಅವ್ರ ಹೆಲ್ಪ್ ತೊಗೊಂಡ್ಬಿಟ್ಟು ಸೊ ಬರ್ಡೇಗೆ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾನೆ. ವಿಡಿಯೋಗಾಗಿರ್ಬೋದು, ಅದ್ರ ಮೇಲೆ ಬರ್ಡೇಗೆ ಅರೇಂಜ್ಮೆಂಟ್ ಮಾಡಿಸ್ಕೊಂಡಿದ್ದಾನೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಇಷ್ಟು ಪುಟಾಣಿ ಮಕ್ಕಳಾದರೂ ಇಷ್ಟೊಂದು ಐಡಿಯಾ ಮಾಡಿ ನನಗೆ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿಸ್ತಾ ಇರೋದಕ್ಕೆ ನನಗೆ ಏನಂತ ಹೇಳಬೇಕು ಅಂತ ಮಾತೇ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಅಷ್ಟೊಂದು ಖುಷಿ ಆಗ್ತಾ ಇತ್ತು. ಸೊ ಹಾಗೆ ನನ್ನ ತಮ್ಮ ಕೂಡ ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹಾಗೆ ನನಗೆ ವಿನೀತ್ ಕೂಡ ಸೊ ಮಮ್ಮಿ ನಿನ್ಗೊಂದು ಸರ್ಪ್ರೈಸ್ ಇದೆ, ಇವಾಗ ರೆಡಿ ಆಗು ಅಂತ ಹೇಳಿಬಿಟ್ಟು ಸೊ ತಾನಿದನ್ನು ಎಲ್ಲರ ಕಡೆಯಿಂದ ಹೆಲ್ಪ್ ತೊಗೊಂಡ್ಬಿಟ್ಟು ಸೊ ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿಸ್ಕೊತಾ ಇದ್ದ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಇಷ್ಟು ಪುಟಾಣಿ ಮಕ್ಕಳಿಗೆ ಇಷ್ಟೊಂದು ಐಡಿಯಾಗಳು ಹೇಗೆ ಬರುತ್ತೋ ಅಂತ ನನಗಂತೂ ಗೊತ್ತಿಲ್ಲ. ಸೊ ನನಗಂತೂ ನೋಡಿ ತುಂಬಾ ಖುಷಿ ಆಯ್ತು ಇದನ್ನೆಲ್ಲ. ಹಾಗೆ ಈ ವರ್ಷದ ಬರ್ಡೇ ಸ್ಪೆಷಲ್ ಏನಂತಂದರೆ, ನನ್ನ ಬರ್ಡೇ ದಿನ ನನ್ನ ಅಮ್ಮ ಮತ್ತು ನನ್ನ ತಮ್ಮ ಕೂಡ ಇವತ್ತಿನ ದಿನ ನನ್ನ ಜೊತೆಯಲ್ಲಿ ಇದ್ದಾರಲ್ವ. ಸೊ ಅದು ಸ್ಪೆಷಲ್ ಅಂತ ಹೇಳ್ಬೋದು. ಎಷ್ಟೋ ವರ್ಷ ಆಗಿತ್ತು ನನ್ನ ಬರ್ತ್ಡೇನ ಅಮ್ಮ ಮತ್ತು ನನ್ನ ತಮ್ಮನ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಸೊ ತುಂಬ ದೂರ ಇರೋದ್ರಿಂದ ಊರು ಬರೋಕ್ಕಾಗೋದಿಲ್ಲ ಅದೇ ಟೈಮ್ಗೆ. ಹಾಗೆ ಒಂದು ಕಡೆ ಬರ್ಡೇ ಸರ್ಪ್ರೈಸ್ ಅಂತ ಖುಷಿ ಆಗೋಯ್ತು, ಇನ್ನೊಂದು ಕಡೆ ನೋಡ್ತಾ ಇರ್ಬೋದು ನೀವು ಭಯ ಕೂಡ ಆಗೋಯ್ತು. ನೋಡಿದ್ರಲ್ವ ಇಲ್ಲಿ ಏನಾಯ್ತು ಅಂತ ಹೇಳ್ಬಿಟ್ಟು. ಸೊ ಕ್ಯಾಂಡಲ್ ಹಚ್ಚಬೇಕಾದ್ರೆ ಯಾವ ರೀತಿ ಆಯಿತು ಅಂತ ಹೇಳ್ಬಿಟ್ಟು, ಈ ರೀತಿ ಕ್ಯಾಂಡಲ್ನ ಇನ್ನೊಂದ್ಸಲ ಬರ್ಡೇದಲ್ಲಿ ಯೂಸೇ ಮಾಡಬಾರ್ದು ಅಂತ ನಮಗೆ ಒಂದು ಸೊ ಪಾಠ ಕಲ್ತಂಗಾಯ್ತು. ಇದು ಅಷ್ಟೊಂದು ಡೇಂಜರಸ್ ಅಂತ ಹೇಳ್ಬೋದು, ಜಸ್ಟ್ ಮಿಸ್ ಅಂತ ಹೇಳ್ಬೋದು. ಆ ಕಡೆ ಯಾರಾದರೂ ಇದ್ದರೆ ದೊಡ್ಡ ಅನಾಹುತನೇ ಆಗುವಂಥ ಚಾನ್ಸಸ್ ಇತ್ತು. ಥ್ಯಾಂಕ್ ಗಾಡ್ ಈ ಕಡೆ ಎಲ್ಲರೂ ಮಕ್ಕಳೆಲ್ಲ ಈ ಸೈಡ್ ಕುತ್ಕೊಂಡಿದ್ರು. ಸೊ ನೀವು ಕೂಡ ಮನೆಗಳಲ್ಲಿ ಮಕ್ಕಳದಾಗಿರ್ಬೋದು ನಿಮ್ಮದಾಗಿರ್ಬೋದು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕಾದ್ರೆ ಈ ಥರ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಈ ಥರ ಕ್ಯಾಂಡಲ್ನ ಯೂಸ್ ಮಾಡೋದು ಬಿಡಬೇಕಂತ ನನ್ನ ಅನಿಸಿಕೆ. ಸೊ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ತುಂಬ ಜನರಿಗೆ ಶೇರ್ ಮಾಡಿ, ಸೊ ಅವ್ರಿಗೂ ಕೂಡ ಗೊತ್ತಾಗಲಿ ಸೊ ಎಂಥ ಒಂದು ಅನಾಹುತ ಆಗ್ತಿತ್ತಲ್ವ. ಸೊ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಸೊ ನನ್ನ ಬರ್ಡೇ ಖುಷಿ ಜೊತೆಗೆ ಈ ವರ್ಷ ಭಯದಲ್ಲಿನೂ ಮುಗೀತು ಅಂತ ಹೇಳ್ಬೋದು, ಅಷ್ಟು ಭಯ ಆಗೋಯ್ತು. ಸೊ ನಮ್ಮ ಮನೇಲಂತೂ ಎಲ್ಲರೂ ಭಯ ಬಿದ್ದರು ಆ ಒಂದು ಕ್ಯಾಂಡಲ್ ಆ ರೀತಿ ಆಗಿರೋದಕ್ಕೆ. ಎನಿವೇ ಬರ್ಡೇ ಖುಷಿ ಮತ್ತು ಭಯದ ಮಧ್ಯೆಲೇ ಮುಗಿದೋಯ್ತು. ಸೊ ಬರ್ಡೇ ಸೆಲೆಬ್ರೇಷನ್ ಕೂಡ ಆಯಿತು. ಹಾಗೆ ವಿನೀತ್ಗೆ ನಾನು ಸರ್ಪ್ರೈಸ್ ಕೇಕ್ ಕಟ್ಟಿಂಗ್ ಮಾಡಿಸಿರೋದಕ್ಕೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನನ್ನ ಹಸ್ಬೆಂಡ್ ಆಗಿರ್ಬೋದು, ನನ್ನ ತಮ್ಮ ಮತ್ತು ನನ್ನ ಅಮ್ಮಗೂ ಕೂಡ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಸೊ ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳುತ್ತಾ, ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋದ ಬಗ್ಗೆ ಅಂತ ಈ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸೊ ಕೇಳ್ಕೊಳ್ತೀನಿ. ಹಾಗೆ ಬರ್ಡೇ ಸೆಲೆಬ್ರೇಷನ್ ಜೊತೆಗೆ IPL ಮ್ಯಾಚ್ ಕೂಡ ನಡೀತಾ ಇತ್ತು. ಸೊ ಕ್ರಿಕೆಟ್ ಮ್ಯಾಚ್ ನೋಡ್ಕೊಳ್ತಾ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ಇನ್ನೂ ತುಂಬಾ ಖುಷಿಯಾಯಿತು. ಸೊ ಈ ವರ್ಷದ ಸ್ಪೆಷಲ್ ಬರ್ಡೇ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಬರ್ಡೇ ಪ್ಲಸ್ IPL ಮ್ಯಾಚ್ ನೋಡ್ಕೊಳ್ತಾ ಸೊ ಸೆಲೆಬ್ರೇಟ್ ಮಾಡ್ಕೊಂಡಿರೋದು ಇನ್ನು ತುಂಬಾ ಖುಷಿಯಾಯಿತು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ
ಹಾಗೆ ವಿನೀತ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಡಾರ್ಕ್ ಚಾಕ್ಲೇಟ್ ನನಗೆ ತುಂಬ ಫೇವ್ರೇಟು. ಸೊ ಅದನ್ನು ಕೂಡ ಗಿಫ್ಟ್ ಆಗಿ ಕೊಟ್ಟ, ಅದು ಕೂಡ ತುಂಬಾ ಖುಷಿ ಆಯಿತು. ಸೊ ಇವತ್ತಿಂದೆಲ್ಲ ಪ್ಲ್ಯಾನ್ ವಿನೀತಿಂದಂತ ಹೇಳ್ಬೋದು. ಸೊ ಆಲ್ರೆಡಿ ನೋಡ್ತಾ ಇರ್ಬೋದು ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡಿದ್ದಾನೆ, RCB ಫ್ಯಾನ್. ಸೊ ಟೀ ಶರ್ಟ್ ಕೂಡ ಚೇಂಜ್ ಮಾಡಿಕೊಂಡು ಸೊ ಕ್ರಿಕೆಟ್ ಮತ್ತೆ ನೋಡ್ತಾ ಇದ್ದಾನೆ. ಸೊ ನಾವು ಕೂಡ ಸ್ವಲ್ಪ ಕೇಕ್ ಜೊತೆಗೆ ಸ್ನ್ಯಾಕ್ಸ್ ತೊಗೊಂಬಂದಿದ್ರು. ಸೊ ಅದನ್ನು ಕೂಡ ಎಂಜಾಯ್ ಮಾಡ್ಕೊತ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ವಿ. ಸೊ ಸ್ನ್ಯಾಕ್ಸ್ ಪ್ಲಸ್ ಕೇಕ್ ಎಲ್ಲ ಇತ್ತಲ್ವ, ನೋಡ್ತಾ ಕ್ರಿಕೆಟ್ ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿನ ದಿನ ಅಂತೂ ತುಂಬಾ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಎಕ್ಸೆಪ್ಟ್ ಕ್ಯಾಂಡಲ್ ಆ ರೀತಿ ಆಗದೆ ಹೋಗಿದ್ರೆ ಸೊ ತುಂಬಾ ಸಖತ್ತಾಗಿರ್ತಿತ್ತು. ಇನ್ನು ಸ್ವಲ್ಪ ಅದೊಂದು ಆ ರೀತಿ ಆಯ್ತಲ್ವ ಅಂತ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ಅಷ್ಟೇ. ಸೊ ಏನು ಮಾಡೋಕ್ಕಾಗಲ್ಲ, ಸಮ್ ಟೈಮ್ ಆ ಥರ ಆಗುತ್ತೆ. ಸೊ ನಾವು ಇನ್ನು ಕೇರ್ಫುಲ್ ಆಗಿರ್ಬೇಕಷ್ಟೇ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಸೊ ಎಂಜಾಯ್ ದ ವಿಡಿಯೋ. ಸೊ ನೋಡಿದ್ರಲ್ಲ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು, ಕೀಪ್ ವಾಚಿಂಗ್ ಪೇಡಾನಗರಿ ವ್ಲಾಗ್ಸ್.